ಇನ್ನು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಮಾಜಿ ಸಂಸದ ಭಗವಂತ ಖೂಬಾ ಗಲಾಟೆ ನಡೆದಿತ್ತಲ್ಲ, ಆ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ, ಆ ಕ್ರೆಡಿಟ್ ವಿಚಾರದಲ್ಲಿ ನಡೆದಂತಹ ಜಟಾಪಟಿ. ಸಚಿವ ಈಶ್ವರ್ ಖಂಡ್ರೆಗೆ ನಿಂದಿಸಿದ್ರು ಭಗವಂತ ಖೂಬಾ ಅವರು. ಈಗ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಒಂದೇ ಬಾರಿ ಎರಡೆರಡು ನೋಟಿಸನ್ನು ಜಾರಿ ಮಾಡಲಾಗಿದೆ. ನೀನು ಸತ್ರೆ ಮೋಕ್ಷ ಸಿಗಲ್ಲ ಅಂತ ಏಕವಚನದಲ್ಲಿ ಖೂಬಾ ನಿಂದಿಸಿದ್ರು ಈಶ್ವರ್ ಖಂಡ್ರೆಗೆ. FIR ದಾಖಲಾದ 3 ದಿನದಲ್ಲಿ ಈಗ ನೋಟಿಸ್ ಜಾರಿಯಾಗಿದೆ. 3 ದಿನದಲ್ಲಿ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧಿಸುವ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಯಾಕೆಂದರೆ FIR ಆಗಿದೆ, ಹಾಗಾಗಿ ಈ ಕ್ರಮ ತಗೊಳ್ಳೇಬೇಕು. ಅವ್ರು ಯಾರಾದರೂ ಆಗಲಿ, ಅದು ಯಾರು ಬೇಕಾದರೂ ಆಗಲಿ, ಒಟ್ಟಿನಲ್ಲಿ ಈ ರೀತಿಯಾಗಿತ್ತು. ಈಗ FIR ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈಗ ನೋಟಿಸ್ನ ಸಾರಾಂಶ ಏನು ಅಂತ? ಖಂಡಿತ ಅರವಿಂದ್, ನಿಜಕ್ಕೂ ಒಂದ್ ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಒಂದು ಮಲ್ಲ ಯುದ್ಧನಿದೆ. ಇದು ನಿಲ್ಲೋ ಲಕ್ಷಣ ಕಾಣ್ತಿಲ್ಲ ಅಂತ ಅನ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಒಂದು ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಂಬಂಧಪಟ್ಟಂಗೆ ಕ್ರೆಡಿಟ್ ಬಾರಿನೂ ಆಗಿತ್ತು. ಅದಾದ ಬಳಿಕ ಅವತ್ತು ಏನೋ ಒಂದು ಉದ್ಘಾಟನೆ ವೇಳೆ ಏನು ಇವರು ಭಗವಂತ ಖೂಬಾ ಮತ್ತೆ ಬಿಜೆಪಿ ನಾಯಕರು ಪೂಜೆ ಮಾಡಕ್ಕೆ ಅನುವು ಮಾಡಿಕೊಟ್ಟಿದ್ರು. ಅವತ್ತು ಒಂದ್ ರೀತಿಯ ಪೊಲೀಸರು ಮಾತಿನ ಚಕಮಕಿ ಹಾಕಿ ಒಂದ್ ರೀತಿಯ ವಶಕ್ಕೆ ತಗೊಂಡಿದ್ರು. ಅವತ್ತು ಒಂದ್ ರೀತಿಯ ಈಶ್ವರ್ ಖಂಡ್ರೆ ವಿರುದ್ಧ ಭಗವಂತ ಖೂಬಾ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ ಒಂದು ವಿಡಿಯೋ ಹರಿಬಿಟ್ಟಿದ್ರು. ಈಗ ಅದರ ಸಂಬಂಧಪಟ್ಟಂಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಒಂದು FIR ಮಾಡಿದ್ರು. ಅದು ಏನು FIR ಆದ ಬಳಿಕ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಒಂದು ನೋಟಿಸ್ ನಲ್ಲಿ ಇರುವಂತದ್ದು, ಅಂದ್ರೆ ಪ್ರಮುಖವಾಗಿ ಈ ಒಂದು ನೋಟಿಸ್ ಏನಿದೆ, ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ನೀವು ಠಾಣೆಗೆ ಬಂದು ಹಾಜರಾಗಬೇಕು. ಹಾಜರಾದ ಸಂದರ್ಭದಲ್ಲಿ ಎಲ್ಲ ಅವತ್ತು ಏನಾಗಿತ್ತು, ಯಾವ ಹೇಳಿಕೆ ಕೊಟ್ಟಿದ್ರಿ ಅನ್ನುವಂಥದ್ದು ನೀವು ಹೇಳಿಕೆ ಸಂಬಂಧಪಟ್ಟಂಗೆ ಒಂದು ಹೇಳಿಕೆಗಳನ್ನು ಕೊಡಬೇಕು. ಒಂದು ವೇಳೆ ನೀವು ಕೊಡದೇ ಇದ್ರೆ ಬಂಧನ ಮಾಡುವ ವಿವೇಚನೆಗೆ ಬಿಟ್ಟಿದೆ, ಅಂದ್ರೆ ಬಂಧನ ಮಾಡುವ ಸಾಧ್ಯತೆ ಇದೆ ಅನ್ನುವಂತಂದ್ರೆ ಪ್ರಮುಖವಾಗಿ ಇಲ್ಲಿ 2 ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮೊನ್ನೆ ಒಂದು ನೋಟಿಸ್ ಕೊಟ್ಟಿದ್ದು, ಮತ್ತೆ ಇನ್ನೊಂದು ನೋಟಿಸ್ ಅಂದ್ರೆ 25ನೇ ತಾರೀಕು ಹಾಜರಾಗಬೇಕು ಅನ್ನೋಂತ ಕೊಟ್ಟಿದ್ರು. ಆದ್ರೆ ಇವತ್ತ 21ಕ್ಕೆ ನೀವು ನಾಳೆನೆ ಹಾಜರಾಗಬೇಕು ಅನ್ನುವಂಥದ್ದು ಕೊಟ್ಟಿರುವಂತದ್ದು. ಪರೋಕ್ಷವಾಗಿ ಈಗ ಏನು ಒಂದು ರೀತಿಯ ಈಶ್ವರ್ ಖಂಡ್ರೆ ಮತ್ತು ಖೂಬಾ ಅವರ ನಡುವಿನ ಒಂದು ಮುಸ್ಕಿನ ಗುದ್ದಾಟ ಇದೆ, ಇದು ಪರೋಕ್ಷವಾಗಿ ಇದಕ್ಕೆ ಕಾರಣ ಅನ್ನುವಂಥದ್ದು. ಅಂದ್ರೆ ಇಬ್ಬರು ನಡುವಿನ ಒಂದು ಮುಸ್ಕಿನ ಗುದ್ದಾಟ ಇವತ್ತು FIR ಆದ ನಂತರ ಈಗ ನೋಟಿಸ್ಗೂ ಬಂದು ನಿಂತಿರುವಂತದ್ದು. ಅರವಿಂದ್, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಈ ಖಂಡ್ರೆ ವರ್ಸಸ್ ಭಗವಂತ ಖೂಬಾ ಅವರ ಒಂದು ಸಮರ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಅರವಿಂದ್. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.